ಬೆಳೆ ನಷ್ಟಕ್ಕೆ ಎಕರೆಗೆ 25,000 ಪರಿಹಾರ ನೀಡಿ ಮೇಟಿ ಆಗ್ರಹ. ವರದಿ ಅನಿಲ್ ಕುಮಾರ್ ಮೈನಾಳ್ಕರ್, ಶಹಾಬಾದ್. ರೈತರು ದೇಶದ ಬೆನ್ನೆಲುಬು ಎನ್ನುತ್ತಾರೆ, ಆದರೆ ರಾಜ್ಯ ಸರ್ಕಾರ ರೈತರ ಬೆನ್ನಿನ ಮೂಳೆ ಮುರಿಯುವ ಕೆಲಸ ಮಾಡುತ್ತಿದೆ. ದೇಶಕ್ಕೆ ಅನ್ನ ನೀಡುವ ರೈತನೇ ನಿಜವಾದ ದೊಡ್ಡವನು. ಆದರೆ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಲೂಟಿ ನಡೆಸಿ ಬಡ ರೈತರನ್ನ ಕಂಗಾಲು ಮಾಡಿವೆ ಎಂದು ರಾಜ್ಯ ರೈತ ಸಂಘದ ಅಧ್ಯಕ್ಷ ವಾಸುದೇವ ಮೇಟಿ ಆರೋಪಿಸಿದರು. ಅವರು ಶಹಾಬಾದ್ ನಗರದ ಬಸವೇಶ್ವರ ವೃತ್ತದಲ್ಲಿ ರಾಜ್ಯ ರೈತ ಸಂಘ ಹಸಿರು ಸೇನೆ ವತಿಯಿಂದ ಆಯೋಜಿಸಿದ್ದ ಬೆಳೆ ಪರಿಹಾರ ಮತ್ತು ವಿವಿಧ ಬೇಡಿಕೆಗಳಿಗಾಗಿ ನಡೆದ ಬೈಕ್ ರ್ಯಾಲಿ ಮತ್ತು ಪಾದಯಾತ್ರೆ ಪ್ರತಿಭಟನೆಯಲ್ಲಿ ಮಾತನಾಡಿದರು. ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ರೈತರಿಗೆ ಕನಿಷ್ಠ ಎಕರೆಗೆ 25,000 ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನೆಯಲ್ಲಿ ಯಾದಗಿರಿ ಜಿಲ್ಲಾ ಅಧ್ಯಕ್ಷ ಮಲ್ಲಣ್ಣಗೌಡ ರಾಯಚೂರು, ಜಿಲ್ಲಾಧ್ಯಕ್ಷ ನರಸಿಂಹ ನಾಯಕ್, ಪ್ರಶಾಂತ ಗೌಡ ಪಾಟೀಲ್, ಮಹಿಳಾ ಘಟಕದ ಅಧ್ಯಕ್ಷೆ ಸಂಗೀತಾ ವಾಲಿ, ಜಿಲ್ಲಾಧ್ಯಕ್ಷೆ ಜ್ಯೋತಿ ಹಿರೇಮಠ ಸೇರಿದಂತೆ ಹಲವರು ಮಾತನಾಡಿದರು. ಕರ್ನಾಟಕ ರೈತರ ಸಂಘಕ್ಕೆ ವಾಸ್ತವ ಸಾರಿಗೆ ಯಾತಕ್ಕಾಗಿ ಹೋರಾಟ ಎಲ್ಲ ಬರ್ಲಿ ಅದಕ್ಕಾಗಿ ಹೋರಾಟ ರಾಜ್ಯಾಧ್ಯಕ್ಷ ವಾಸುದೇವ ಮೇಟಿ ಸರ್ ಅವರಿಗೆ ಪರಿಹಾರವನ್ನು ನೀಡಬೇಕು. ಕಳಪ ರಸಗೊಬ್ಬರ ಮತ್ತು ಬಯೋಕ್ರಿಮಿನಾಶಕ ಔಷಧಿಗಳ ಮಾರುವ ಆಗುವ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಅತಿಯಾದ ಮಳೆಯಿಂದಾಗಿ ಗ್ರಾಮದ ಸಂಪರ್ಕ ರಸ್ತೆಗಳ ಹಾಳಾಗಿರುವ ನಮಸ್ಕಾರ. ನಾನು ಶಾಬಾದ್ ತಾಲೂಕು ಅಧ್ಯಕ್ಷ ಸಂಗೀತ. ಇದು ಫಸ್ಟ್ ನಮ್ಮದು ತಾಲೂಕದಾಗ ಆದ್ಮೇಲೆ ತಾಲೂಕು ಅಧ್ಯಕ್ಷ ಆದ್ಮೇಲೆ ಫಸ್ಟ್ ನಾವು ಇಟ್ಕೊಂಡಿರೋದು. ನಮ್ದೇನು ಬೇಡಿಕೆಗಳು ಜಾಸ್ತಿ ಇಲ್ಲ ರೀ. ರೈತರ ಪರವಾಗಿ ರೈತರ ಪರ ಕಷ್ಟಗಳು ಹೇಳಿವಿ ಅಷ್ಟೇ. ನಾವೇನು ಆ ಘೋಷಣೆ ಈ ಘೋಷಣೆ ಅಂತ ಯಾವುದೂ ಘೋಷಣೆ ಮಾಡಿಲ್ಲ. ಮಾಡಿದ್ರು ನಾವು ನ್ಯಾಯದ ಪರವಾಗಿ ರೈತರ ಪರವಾಗಿ ಮಾಡಿದ್ದೀವಿ. ಇಲ್ಲೇನದ ರೈತರಿಗೆ ಯಾವುದೇ ಆದ ಮೂಲಭೂತ ಸೌಕರ್ಯಗಳು ಇಲ್ಲ. ಒಂದು ಹಾಸ್ಪಿಟಲ್ಸ್ ಅಂತೂ ಭಾಳ ಇದ್ದದ ರೀ. ಆಮೇಲೆ ಹೊಲಕ್ಕೆ ಹೋಗ್ಲಿಕ್ಕೆ ಒಂದು ದಾರಿ ಇಲ್ಲ. ಆಮೇಲೆ ರೈತರ ಜಮೀನಿಗೆ ಯಾವುದೇ ಆ ರೀತಿಯಾದ ಸೌಕರ್ಯಗಳಿಲ್ಲ. ಒಬ್ಬ ರೈತ ಏನೇ ಆಗಿ ಇದು ಮಾಡ್ಯಾನಂದ್ರೂ ಸರ್ಕಾರ ಯಾವುದು ಸ್ಪಂದನೆ ಕೊಡ್ತಿಲ್ಲ. ಅದಕ್ಕಾಗಿ ನಾವು ಇಲ್ಲಿ ಶಾಬಾದ್ ತಾಲೂಕಿನಾಗ ಒಂದು ಸಣ್ಣ ಪ್ರಮಾಣದ ಹೋರಾಟ, ಇದು ದೊಡ್ಡ ಪ್ರಮಾಣದಲ್ಲ. ಇದಕ್ಕೂ ಮಣಿಲಾರದೆ ಅಧಿಕಾರಿಗಳು ಏನು ಮುಂದೆ ಸ್ಟೇಟ್ಮೆಂಟ್ ತಗೊಳ್ಳಿಲ್ಲ, ನಮ್ಮ ಪರವಾಗಿ ನಿಂದಲಿಲ್ಲ ಅಂದ್ರೆ ಇದಕ್ಕಿಂತ ದೊಡ್ಡದಾದ ಪ್ರಮಾಣವಾದ ಪ್ರತಿಭಟನೆ ನಾವು ಮಾಡ್ತೀವಿ. ಜಿಲ್ಲೆದಾಗೂ ಮಾಡ್ತೀವಿ, ಮುಂದೆ ಬೆಂಗಳೂರಲ್ಲೂ ಮಾಡ್ಬೇಕಂತ ನಮ್ದು ಇದಾದ. ಎಲ್ಲ ಕಡೆ ಮಾಡ್ಬೇಕಂತ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಎಲ್ಲ ಕಡೆಯಿಂದ ನಮ್ಮ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಮೇಡಮ್ ಅವರು, ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ಗೌಡರು. ಶಾಬಾದ್ ತಾಲೂಕಿನಲ್ಲಿ ಇವತ್ತು ರೈತರ ಬೃಹತ್ ಪ್ರತಿಭಟನೆ ಮೂಲಕ ರಾಜ್ಯ ಸರ್ಕಾರಕ್ಕೆ ಇದುವರೆಗೆ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಹೇಳಿಕೆಗಷ್ಟೇ ಸೀಮಿತವಾಗಿದ್ದಾರೆ. ನಮಗೆ ಬೆಳೆ ಪರಿಹಾರ ಇದುವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಮತ್ತು ಮಳೆಯಿಂದ ಹಾನಿಗೊಳಗಾದಂಥ ಬೀದರ್, ಗುಲ್ಬರ್ಗ, ರಾಯಚೂರು, ಯಾದಗಿರಿ ಈ ಭಾಗಕ್ಕೆ ಘೋಷಣೆ ಅಷ್ಟೇ ಸಾಲದು. ಅನುದಾನವನ್ನು ಕೂಡ ತಕ್ಷಣವೇ ಬಿಡುಗಡೆ ಮಾಡಬೇಕು. ಹಾಗೆ 1 ಹೆಕ್ಟೇರ್ಗೆ ಕೇಂದ್ರದ NDRMS ನಾರ್ಮ್ಸ್ ಪ್ರಕಾರ 32,000 ಇದು ಹಳೆಯದು. 32,000ವನ್ನು ಹೆಚ್ಚಿಗೆ ಮಾಡಿರಿ ಅಂತೇಳಿ ನಾವು ಈಗಾಗಲೇ ರಾಜ್ಯ ಸರ್ಕಾರದ ಮುಖಾಂತರ ಕೇಂದ್ರ ಸರ್ಕಾರಕ್ಕೂ ಕೂಡ ಒತ್ತಾಯವನ್ನು ಮಾಡಿದ್ದೀವಿ. ಇವತ್ತು ಹತ್ತಿ ಬೆಳೀತಕ್ಕಂಥದ್ದು ಬರೀ 32,000 ಸಾಲದಿಂದ 1 ಹೆಕ್ಟರ್ಗೆ. ಮೆಣಸಿನಕಾಯಿ ಕೂಡ 1 ಹೆಕ್ಟರ್ಗೆ 32,000 ಮೇಲ್ಪಟ್ಟು ನಾವು ವ್ಯಯ ಮಾಡಬೇಕಾಗ್ತದೆ, ಖರ್ಚು ಮಾಡಬೇಕಾಗ್ತದೆ. ಅಂಥ ಒಂದು ಸಂದರ್ಭದಲ್ಲಿ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸೇರಿ ಕೇಂದ್ರದ ಏನು NDRF ನಾರ್ಮ್ಸ್ ಪ್ರಕಾರ 50,000ಕ್ಕೆ ಫಿಕ್ಸ್ ಮಾಡಿ ರೈತರಿಗೆ 1 ಹೆಕ್ಟರ್ಗೆ 50,000ದಂತೆ. ರೈತ ಸಂಘದ ಅಧ್ಯಕ್ಷೆ ಸಂಗೀತಾ ವಾಲಿ ಮನವಿ ಪತ್ರವನ್ನ ಓದಿ ತಾಲೂಕು ತಹಶೀಲ್ದಾರ್ ನೀಲಪ್ರಭಾ ಬಬಲಾದ ಅವರ ಮೂಲಕ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ್ರು. ಪ್ರತಿಭಟನೆಯಲ್ಲಿ ಪಂಚಯ್ಯ ಹಿರೇಮಠ, ಶೀತಲ್ ಚೌಹಾಣ್, ಕವಿತಾ ಶಟ್ಗಾರ್, ವೀರೇಶ್ ವಾಲಿ, ಹರೀಶ್ ಕರ್ಣಿಕ, ಯಲ್ಲಾಲಿಂಗ ಹಯ್ಯಾಳ್ಕರ್, BS ಕುಂಬಾರ, ಚೆನ್ನಪ್ಪ ಗೋಳ, ಮಾದೇವಯ್ಯ ಸ್ವಾಮಿ, ನಾಗಮ್ಮ ಕುಮಾರ್, ಶರಣಮ್ಮ ಸೇರಿದಂತೆ ಅನೇಕ ರೈತರು ಭಾಗವಹಿಸಿದರು.